ನೆಕ್ಸ್ಟ್ ನ 24 ಗಂಟೆಗಳಲ್ಲೇ ನಾವು ಕೊಲೆಗಾರರನ್ನ ಹಿಡಿತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ನಿಮ್ಮ ಟೆರೆಸ್ ಮೇಲೆ ಇನ್ನೊಂದು ಬಾಡಿ ಸಿಕ್ಕಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಅವ್ರಿಗೆ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಮತ್ತೊಂದು ಸಾರಿ ಇನ್ವೆಸ್ಟಿಗೇಷನ್ ಆಫೀಸರ್ನು ಕೂಡ ಚೇಂಜ್ ಮಾಡ್ತಾರೆ. ಮಲ್ಟಿಪಲ್ ಸೈಂಟಿಫಿಕ್ ಟೆಸ್ಟ್ಗಳನ್ನ ಅವನ ಮೇಲೆ ಮಾಡಿದಾಗ 15th May 2008 ನೋಯ್ಡಾನ ಸೆಕ್ಟರ್ 25 ನಲ್ಲಿ ಬರುವಂತಹ L32 ಅನ್ನುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಇದೊಂದು ನಾರ್ಮಲ್ ಡೇ ಆಗಿತ್ತು. ಅದೇ ಮನೆಯ ನಿವಾಸಿಯಾದಂತಹ 13 ವರ್ಷದ ಸ್ಕೂಲ್ ಹುಡುಗಿ ಆರೋಶಿ ತಲ್ವಾರ್ ತನ್ನ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ಲು. ಅದರೊಟ್ಟಿಗೆ ಈ ಹುಡುಗಿಯ ತಂದೆ ಆದಂತಹ ಡಾಕ್ಟರ್ ರಾಜೇಶ್ ತಲ್ವಾರ್ ಮತ್ತೆ ತಾಯಿ ಡಾಕ್ಟರ್ ನೂಪುಲ್ ತಲ್ವಾರ್ ಕೂಡ ಅವರ ಕೆಲಸಕ್ಕೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ರು. ಈ ಪೇರೆಂಟ್ಸ್ ಏನಿದ್ದಾರೆ ಇಬ್ರು ಕೂಡ ಡೆಂಟಲಿಸ್ಟ್ ಆಗಿದ್ರು. ಅದೇ ನೋಯ್ಡಾದ ಸೆಕ್ಟರ್ 27 ನಲ್ಲಿ ಇವ್ರದೊಂದು ಕ್ಲಿನಿಕ್ ಕೂಡ ಇತ್ತು. ಆರೋಶಿ ಇವರ ಒಬ್ಬಳೆ ಮಗಳಾಗಿದ್ಲು. ಜೊತೆಗೆ ಇವರು ಮದುವೆ ಆಗಿ 6 ವರ್ಷದ ನಂತರ ಇವ್ರಿಗೆ ಮಗು ಆಗಿರೋದ್ರಿಂದಾಗಿ ಅವಳನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ರು. ಸರಿಯಾಗಿ 9 ದಿನ ಆದ್ಮೇಲೆ ಈ ಆರೋಶಿಯ ಬರ್ತ್ಡೇ ಕೂಡ ಇತ್ತು 24 ಮೇಗೆ. ಆದ್ರೆ ಅವಳು ಹೋಗ್ತಿದ್ದಂತಹ ಸ್ಕೂಲ್ ನಲ್ಲಿ 16ನೇ ತಾರೀಕು ಆದ್ಮೇಲೆ ರಜೆ ಇರೋದ್ರಿಂದಾಗಿ ಆ ಒಂದು ಬರ್ತ್ಡೇನ ಇವರು 15ನೇ ತಾರೀಕಿಗೆನೆ ಸೆಲೆಬ್ರೇಟ್ ಮಾಡುವಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಅಂಡ್ ಇವ್ರೊಟ್ಟಿಗೆ ಇವ್ರ ಮನೆಯಲ್ಲಿ ಮನೆ ಕೆಲಸಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ 45 ವರ್ಷದ ಹೇಮರಾಜ್ ಬಂಡಾಳೆ ಅನ್ನುವಂತ ನೇಪಾಳದ ವ್ಯಕ್ತಿನೂ ಕೂಡ ಇರ್ತಾ ಇದ್ದ. ಅವತ್ತಿನ ದಿನ ಹೇಮರಾಜ್ ಮನೆ ಕೆಲಸ ಎಲ್ಲ ಮಾಡಿ ಇವ್ರಿಗೆಲ್ರಿಗೂ ಟಿಫನ್ ರೆಡಿ ಮಾಡಿ ಆ ಹುಡುಗಿನೂ ಕೂಡ ಸ್ಕೂಲಿಗೆ ಕಳಿಸ್ತಾನೆ. ಮತ್ತೆ ಅವರ ತಂದೆ ತಾಯಿ ಏನಿದ್ರು ಅವ್ರೂ ಟಿಫನ್ ಮುಗಿಸಿ ಕ್ಲಿನಿಕ್ ಹೊರಡ್ತಾರೆ. ಈ 15th May ಕೂಡ ಅವ್ರಿಗೆ ಒನ್ ಅಮಾಂಗ್ ದ ನಾರ್ಮಲ್ ಡೇ ಆಗಿತ್ತು. ಅವತ್ತು ತಮ್ಮ ಕೆಲಸ ಮುಗಿಸ್ಕೊಂಡಂತ ನೂಪುರ್ ತಲ್ವಾರ್ ಅವರು ಕೂಡ ಸುಮಾರು 7:30 ಅಷ್ಟೊತ್ತಿಗೆ ಮನೇಲಿ ಇರ್ತಾರೆ. ಅಂಡ್ ಡಾಕ್ಟರ್ ರಾಜೇಶ್ ತಲ್ವಾರ್ ಕೂಡ ಸುಮಾರು 9:30ಕ್ಕೆ ಅವ್ರ ಕೆಲಸ ಮುಗಿಸ್ಕೊಂಡು ಮನೇಲಿ ಇದ್ರು. ಅಷ್ಟರಲ್ಲೇನೆ ಹೇಮರಾಜ್ ಮನೆಯಲ್ಲಿರುವಂತ ಎಲ್ಲಾ ಕೆಲಸ ಮುಗಿಸಿ ಅಡಿಗೆನೂ ಕೂಡ ರೆಡಿ ಮಾಡಿದ್ದ. ಇವ್ರು 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ. ಅದಾದ್ಮೇಲೆ ನಾಳೆಗೆ ತನ್ನ ಮಗಳಿಗೋಸ್ಕರ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಈ ತಂದೆ ಒಂದು ಸೋನಿ ಕ್ಯಾಮ್ರಾ ಕೂಡ ತಗೊಂಡ್ಬಂದಿದ್ರು. ಅದನ್ನ ಅವಳು ರೂಮ್ ಹೋಗಿ ಇವ್ರಿಬ್ರು ಕೊಡ್ತಾರೆ. ಅದರಿಂದ ತುಂಬಾ ಖುಷಿ ಆದಂತಹ ಆರೋಶಿ ಆ ಕ್ಯಾಮ್ರಾನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ಅವರ ತಂದೆ ತಾಯಿ ಜೊತೆ ಕ್ಲಿಕ್ ಮಾಡ್ಕೋತಾರೆ. ಆಮೇಲೆ ರಾಜೇಶ್ ಮತ್ತೆ ನೂಪುರ್ ಅವರು ಅವ್ರ ಬೆಡ್ರೂಮ್ಗೆ ರಿಟರ್ನ್ ಆಗಿ 12 ಗಂಟೆವರೆಗೂ ಕೂಡ ಅವ್ರಿಗೆ ಹಾಸ್ಪಿಟಲ್ ರಿಲೇಟೆಡ್ ಆಗಿ ಕೆಲಸಗಳಿರುತ್ತೆ, ಮೇಲ್ಗಳನ್ನ ಸೆಂಡ್ ಮಾಡೋದಿರುತ್ತೆ, ಅದನ್ನು ಕೂಡ ಮಾಡಿ ಮಲ್ಕೋತಾರೆ. ಇನ್ಮೇಲೆ ಎಲ್ಲರೂ ಒಂದು ಗಾರ್ಡನ್ ನಿದ್ರೆಗೆ ಜಾರುವಂತ ಸಮಯ ಅಂತಾನೆ ಹೇಳ್ಬೋದು. ರಾಜೇಶ್ ಮತ್ತೆ ನೂಪುರ್ ಬಂದು ಅವ್ರ ಬೆಡ್ರೂಮ್ ನಲ್ಲಿದ್ದಾರೆ. ಆರೋಶಿ ತನ್ನ ಒಂದು ಸಪರೇಟ್ ಬೆಡ್ರೂಮ್ ನಲ್ಲಿದ್ದಾರೆ. ಮತ್ತೆ ಮನೆ ಕೆಲಸ ಮಾಡ್ತಿದ್ದಂತ ಹೇಮರಾಜ್ ತನ್ನ ಕ್ವಾರ್ಟರ್ಸ್ ನಲ್ಲಿ ತಾನು ಮಲ್ಕೊಂಡಿದ್ದಾನೆ. ಹೊರಗಡೆಯಿಂದ ನೋಡೋದಕ್ಕೋಸ್ಕರ ಈ ಅಪಾರ್ಟ್ಮೆಂಟ್ ಒಂದು 1300 ಸ್ಕ್ವೇರ್ ಫೂಟ್ ನ ನಾರ್ಮಲ್ ಅಪಾರ್ಟ್ಮೆಂಟ್ ಅನಿಸ್ತಾ ಇತ್ತು. ಬಟ್ ಒಳಗಡೆ ಹೋಗಿ ನೋಡಿದಾಗ ಇದು ತುಂಬಾನೇ ಸೆಕ್ಯೂರ್ ಆಗಿರುವಂತಹ ಮನೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮನೆಗೆ ಎಂಟರ್ ಆಗ್ಬೇಕು ಅಂದ್ರೆ ಸುಮಾರು 3 ಗೇಟ್ ಗಳನ್ನ ದಾಟ್ ಹೋಗ್ಬೇಕು. ಮೊದಲನೇದಾಗಿ ಕಬ್ಬಿಣದಿಂದ ಮಾಡಿದಂತ ಒಂದು ಗ್ರಿಲ್ ಗೇಟ್ ಇರ್ತಾ ಇತ್ತು. ಅದಾದ್ಮೇಲೆ ಬಟ್ಟೆಯಿಂದ ಕವರ್ ಆಗಿರುವಂತಹ ಒಂದು ಮೆಸ್ ಗೇಟ್ ಇರ್ತಾ ಇತ್ತು. ಅವೆರಡನ್ನು ಓಪನ್ ಮಾಡಿ ಹೋದ್ರೆ 3ನೇ ಗೇಟ್ ಕಟ್ಟಿಗೆಯಿಂದ ಮಾಡಿರುವಂತಹ ಮೇನ್ ಗೇಟ್ ಇರ್ತಾ ಇತ್ತು. ಅಂಡ್ ಈ ಮನೆಯ ಕೆಲಸದವನಾದಂತಹ ಹೇಮರಾಜ್ ನ ರೂಮ್ ನೋಡೋದಾದ್ರೆ ಅದು ಬಂದು 2 ಕಡೆಗೆ ಓಪನ್ ಆಗ್ತಾ ಇತ್ತು. ಒಂದು ಮೇನ್ ಗೇಟ್ ಏನ್ ಕಬ್ಬಿಣದಿಂದ ಮಾಡಿದ್ರು ಅಲ್ಲೂ ಓಪನ್ ಆಗ್ತಾ ಇತ್ತು. ಅದ್ರ ಒಟ್ಟಿಗೆನೆ ಮನೆಯ ಒಳಗಡೆ ಲಿವಿಂಗ್ ರೂಮ್ ಏನಿರುತ್ತೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಓಪನ್ ಆಗ್ತಾ ಇತ್ತು. ಯಾವ ರೀತಿ ಅಂದ್ರೆ ಯಾರಾದ್ರೂ ಮೇನ್ ಗೇಟ್ ಓಪನ್ ಮಾಡಿ ಮನೆಯ ಸರ್ವೆಂಟ್ ನ ರೂಮಿಗೆ ಬಂದ್ರು ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಮನೆ ಒಳಗಡೆ ಹೋಗೋದಕ್ಕೋಸ್ಕರ ಇನ್ನೊಂದು ಡೋರ್ ಅವೈಲೇಬಲ್ ಇತ್ತು. ಈ ಮನೆಯಲ್ಲಿ ಎಲ್ಲರೂ ಅವ್ರ ರೂಮ್ ನಲ್ಲಿ ಮಲ್ಕೊಂಡಿದ್ರು. ಇದು ಒನ್ ಅಮಾಂಗ್ ದ ಅದರ್ ಡೇ ತರಾನೇ ಒಂದು ಕತ್ತಲೆಯಿಂದ ಆವರಿಸಿತ್ತು. ಆದ್ರೆ ಯಾರು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೆಕ್ಸ್ಟ್ ಡೇ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಘಟನೆ ಈ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ಆ ಮನೆಯ ಕ್ಲೀನಿಂಗ್ ಕೆಲಸಕ್ಕೆ ಬರ್ತಿದ್ದಂತಹ ಭಾರತಿ ಅನ್ನುವಂತಹ ಲೇಡಿ ಬೆಳಗ್ಗೆ ಬಂದು ಆ ಗ್ರಿಲ್ ಗೇಟ್ ಮುಂದೆ ನಿಂತ್ಕೊಂಡು ಬೆಲ್ ಬಾರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಬೆಲ್ ಹೊಡೆದಾಗ ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ. ಮತ್ತೆ 1-2 ಮಿನಿಟ್ಸ್ ವೇಟ್ ಮಾಡಿ ಮತ್ತೆ ಕೂಡ ಬೆಲ್ ಮಾಡ್ತಾರೆ. ಇದು ಅವ್ರಿಗೆ ಶಾಕ್ ಅನಿಸ್ತಾ ಇತ್ತು. ಯಾಕೆ ಅಂದ್ರೆ ಒಂದೇ ಸರಿ ಬೆಲ್ ಆದ ತಕ್ಷಣ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹೇಮರಾಜ್ ಎದ್ದು ಬಂದು ಆ ಡೋರ್ ನ ಓಪನ್ ಮಾಡ್ತಾ ಇದ್ದ. ಬಟ್ ಇವತ್ತು 2-3 ಸರಿ ಬೆಲ್ ಮಾಡಿದ್ರು ಕೂಡ ಯಾರು ಬರ್ತಿಲ್ಲ. ಸೊ ಕೊನೆಯದಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಭಾರತಿ ಬೆಲ್ ಬಾರಿಸಿದಾಗ ನೂಪುರ್ ಒಳಗಡೆಯಿಂದ ಎದ್ದು ಡೋರಿಗೆ ಬಂದು ನಿಂತ್ಕೋತಾರೆ. ನೋಡಿ ಅವರಿಬ್ಬರ ಮಧ್ಯದಲ್ಲಿ 3 ಡೋರ್ಗಳ ಅಂತರ ಇದೆ. ಒಳಗಡೆ ನಿಂತಿದ್ದಂತಹ ನೂಪುರ್ ಹೇಳ್ತಾರೆ ಡೋರ್ ಲಾಕ್ ಆಗಿದೆ, ಮೇ ಬಿ ಹೇಮರಾಜ್ ಹೊರಗಡೆ
ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿರ್ಬೋದು, ಹಾಲ್ ತರಕ್ ಹೋಗಿರ್ತಾನೆ, ಬರ್ತಾನೆ ವೇಟ್ ಮಾಡು ಅಂತ ಹೇಳ್ತಾರೆ. 5 ನಿಮಿಷ ಆದ್ರೂ ಕೂಡ ಹೇಮರಾಜ್ ರಿಟರ್ನ್ ಬರ್ದೇ ಇರೋದನ್ನ ನೋಡಿ ನೂಪುರ್ ಆತನ ಮೊಬೈಲ್ಗೆ ಕಾಲ್ ಕೂಡ ಮಾಡ್ತಾರೆ. ಮೊದಲು ಕಾಲ್ ರಿಸೀವ್ ಆಗುತ್ತೆ, ಬಟ್ ಆ ಕಡೆಯಿಂದ ಯಾರು ಮಾತಾಡ್ತಾರಲ್ಲ ಕಾಲ್ ನ ಕಟ್ ಮಾಡ್ತಾರೆ. ಅವ್ರು ಅನ್ಕೋತಾರೆ ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರೂ ಇರ್ಬೋದು, ಆತ ಬರ್ತಿರ್ತಾನೆ ವೇಟ್ ಮಾಡು ಅಂತ ಹೇಳಿ ಭಾರತಿಗೆ ವೇಟ್ ಮಾಡಕ್ ಹೇಳಿರ್ತಾರೆ. ಅಂಡ್ ನೂಪುರಿಗೆ ನೆನಪಾಗುತ್ತೆ ಮನೆಯಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಕೀ ಇದೆ ಅಂತ ಹೇಳಿ ಬಾಲ್ಕನಿಯಿಂದ ಬಂದು ಆ ಕೀನ ಹೊರಗಡೆ ಬಿಸಾಕದ ಮೇಲೆ ಭಾರತಿ ಲಾಕ್ ಓಪನ್ ಮಾಡಿ ಒಳಗಡೆ ಕೂಡ ಬರ್ತಾರೆ. ಮೇನ್ ಗೇಟ್ ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಮಧ್ಯದಲ್ಲಿರುವಂತಹ ಗೇಟ್ ಯಾವ್ದು ಲಾಕೇ ಆಗಿರ್ಲಿಲ್ಲ ಅಂತ ಹೇಳಿ. ಇದೆಲ್ಲದ್ರ ಮಧ್ಯದಲ್ಲಿ ರೂಮ್ ನಲ್ಲಿ ಮಲ್ಕೊಂಡಿದ್ದಂತಹ ಡಾಕ್ಟರ್ ರಾಜೇಶ್ ಅವರು ಎದ್ದು ಹೊರಗಡೆ ಬರ್ತಾರೆ. ಅವರ ಮನೆಯ ಡೈನಿಂಗ್ ಟೇಬಲ್ ಮೇಲ್ಗಡೆ ಒಂದು ರಮ್ ಬಾಟ್ಲಿ ಇರುತ್ತೆ, ಅದ್ರ ಮೇಲೆ ರಕ್ತ ಸಿಕ್ತವಾದಂತಹ ಮಾರ್ಕ್ಗಳು ಕೂಡ ಇರುತ್ತೆ. ಇದನ್ನು ನೋಡಿ ಶಾಕ್ ಆದಂತಹ ರಾಜೇಶ್ ಅಲ್ಲೇ ಇದ್ದಂತಹ ನೂಪುರ್ನು ಕೂಡ ಕರೆದು ಇದನ್ನ ತೋರಿಸ್ತಾರೆ. ಇವರಿಬ್ಬರಿಗೂ ಕೂಡ ಇದೊಂದು ದೊಡ್ಡ ಶಾಕಿಂಗ್ ವಿಷಯ ಆಗಿತ್ತು. ಹೇಮರಾಜ್ ಕೂಡ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ತಕ್ಷಣ ಇವರಿಬ್ಬರಿಗೂ ಕೂಡ ತಮ್ಮ ಮಗಳ ಬಗ್ಗೆ ನೆನಪಾಗುತ್ತೆ. ಹಾಲ್ ನಿಂದ ಓಡ್ ಹೋಗೋಷ್ಟ್ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಡೋರ್ ಓಪನ್ ಇದೆ ಅಂತ ಹೇಳಿ. ರಾಜೇಶ್ ಒಳಗಡೆ ಹೋಗಿ ನೋಡ್ತಾರೆ, 13 ವರ್ಷದ ಆರೋಷಿ ಅವಳ ಬೆಡ್ ಮೇಲೆ ಸತ್ತು ಬಿದ್ದಿದ್ದಾಳೆ. ಯಾರೋ ಅವಳ ಕತ್ತನ್ನ ಕುಯ್ದಿದ್ದಾರೆ, ಜೊತೆಗೆ ಅವಳ ತಲೆಗೆ ತುಂಬಾ ಜೋರಾಗಿ ಹೊಡೆದಿದ್ದಾರೆ. ಇದನ್ನ ನೋಡಿ ಆ ತಂದೆ ತಾಯಿ ಇಬ್ರು ಕೂಡ ಜೋರಾಗಿ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜೇಶ್ ಮತ್ತೆ ನೂಪುರ್ ಅಳ್ತಿರೋದನ್ನ ನೋಡಿ ಹೊರಗಡೆ ನಿಂತಿದ್ದಂತಹ ಭಾರತಿ ಒಳಗಡೆ ಬಂದು ಆ ಬಾಡಿನ ನೋಡಿದಾಗ ಅವ್ರಿಗೂ ಕೂಡ ಇದು ಶಾಕ್ ಆಗುತ್ತೆ. ಭಾರತಿಗೆ ಈ ನೂಪುರ್ ಅವ್ರು ಹೇಳ್ತಾರೆ, ನೋಡು ನನ್ನ ಮಗಳನ್ನ ಯಾವ ರೀತಿಯಾಗಿ ಸಾಯಿಸಿ ಹೇಮರಾಜ್ ಓಡ್ ಹೋಗಿದ್ದಾನೆ ಅಂತ ಹೇಳಿ. ಅಂಡ್ ಆಫ್ಟರ್ ದಟ್ ಭಾರತಿ ಇವ್ರನ್ನ ಸಮಾಧಾನ ಮಾಡೋದ್ರ ಒಟ್ಟಿಗೆನೆ ಇವರ ಪರ್ಮಿಷನ್ ತಗೊಂಡು ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಈ ವಿಷಯ ತಿಳಿಸ್ತಾರೆ. ಸೊ ಈ ಒಂದು ಪ್ಲೇಸ್ ನಲ್ಲಿ ಎಲ್ಲಾ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಜನರು ಕೂಡ ಸೇರ್ಕೊಂಡಿದ್ರು. ಸುಮಾರು ಜನ ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಅದೇ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಕೂಡ ಪೊಲೀಸರಿಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ದ. ನೋಡಿ ಇದೊಂದು ಲ್ಯಾವಿಶ್ ಏರಿಯಾನಲ್ಲಿ ನಡೆದಿರುವಂತಹ ಕ್ರೈಮ್ ಆಗಿರೋದ್ರಿಂದಾಗಿ ಸ್ಥಳಕ್ಕೆ ಪೊಲೀಸರು ತುಂಬಾ ಬೇಗ ರೀಚ್ ಆಗ್ತಾರೆ. ಇಲ್ಲಿ 20-30 ಜನ ಒಳಗಡೆ ಸೇರ್ಕೊಂಡಿರೋದ್ರಿಂದಾಗಿ ಅವರ ಫಿಂಗರ್ ಪ್ರಿಂಟ್ಸ್ ಆಗ್ಲಿ ಫುಟ್ ಪ್ರಿಂಟ್ ಆಗ್ಲಿ ಇದರಲ್ಲಿ ಯಾವ್ದು ಕೊಲೆಗಾರಂದು ಅಂತ ಕಂಡು ಹಿಡಿಯೋದು ಪೊಲೀಸರಿಗೆ ಕಷ್ಟ ಆಗ್ತಾ ಇತ್ತು. ಆದ್ರೂ ಕೂಡ ಪೊಲೀಸರು ಅಲ್ಲಿರುವಂತಹ ಬೆಡ್ಶೀಟ್ ಮತ್ತೆ ಅವಳ ಬ್ಲಡ್ ಶಾಂಪಲ್ಸ್ ಏನಿತ್ತು ಮತ್ತೆ ಆ ಬಾಟಲ್ ಏನಿತ್ತು ಎಲ್ಲದೂ ಕೂಡ ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಟೆಸ್ಟ್ ಗೆ ಕಳಿಸ್ತಾರೆ. ಇಲ್ಲಿ ಪೊಲೀಸರು ಮಾಡಿದ ಮಿಸ್ಟೇಕ್ ಏನಂದ್ರೆ ಒನ್ಸ್ ಅದೆಲ್ಲದನ್ನು ಕೂಡ ತಗೊಂಡ ಮೇಲೆ ಆ ಒಂದು ರೂಮ್ ನ ಸೀಲ್ ಮಾಡಬೇಕಾಗಿತ್ತು, ಬಟ್ ಅವ್ರು ಅದನ್ನ ಸೀಲ್ ಮಾಡಿರಲ್ಲ. ಆರೋಷಿಯ ತಂದೆ ಆದಂತಹ ರಾಜೇಶ್ ಅವರ ಆಫೀಸ್ ಇಂದ ಒಬ್ಬ ಹುಡುಗ ಬಂದು ಆ ಎಲ್ಲಾ ರೂಮ್ ಕೂಡ ಕ್ಲೀನ್ ಮಾಡಿ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕಿದ್ದ. ಅಲ್ಲಿಗೆ ಇನ್ನೂ ಸಿಗಬಹುದಾದಂತಹ ಕೆಲವೊಂದಿಷ್ಟು ಎವಿಡೆನ್ಸ್ ಗಳು ಪೊಲೀಸರಿಗೆ ಸಿಗೋದು ಕಷ್ಟ ಆಗುತ್ತೆ. ಅಂಡ್ ಅಕ್ಕಪಕ್ಕದ ನೇಬರ್ಸ್ ಕೂಡ ಪೊಲೀಸರಿಗೆ ಹೇಳ್ತಾರೆ ಅವರ ಮನೆಯ ಪಕ್ಕದಲ್ಲೇನೆ ಅವರ ಮೇಲ್ಗಡೆ ಟೆರೆಸ್ ಹೋಗೋದಕ್ಕೋಸ್ಕರ ಏನ್ ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಗಳ ಮೇಲೆ ಬ್ಲಡ್ ಶಾಂಪಲ್ಸ್ ಕೂಡ ಇದಾವೆ, ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳಿ ಪೊಲೀಸರು ಹೋಗಿ ರಾಜೇಶ್ ಹತ್ರ ಈ ಟೆರೆಸ್ ನ ಕೀ ಕೂಡ ಕೇಳ್ತಾರೆ. ಅವಾಗ ರಾಜೇಶ್ ಹೇಳ್ತಾರೆ ಅದ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ನಾವು ಮೊದಲೇ ನೋವಲ್ಲಿದ್ದೀವಿ, ನಮ್ಮ ಮಗಳು ಕೊಲೆ ಆಗಿದೆ, ನೀವ್ ಇಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಆ ಹೇಮರಾಜ್ ಆಲ್ರೆಡಿ ನೇಪಾಳ್ ರೀಚ್ ಆಗಿದ್ದಾನೆ ಅನ್ಸುತ್ತೆ, ನೀವೇನಾದ್ರೂ ಅವನ್ನ ಹಿಡಿದ್ರೆ ನಾನು ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿನೂ ಕೂಡ ಈತ ಹೇಳ್ತಾನೆ. ನೋಡಿ ಹೇಮರಾಜ್ ಇನಿಷಿಯಲಿ ಕಾಣಿಸ್ತಾ ಇರೋದ್ರಿಂದಾಗಿ ಪೊಲೀಸರು ಒಂದು ಥಿಯರಿ ಅನ್ಕೋತಾರೆ, ಏನಂದ್ರೆ ಹೇಮರಾಜ್ ಮನೆಯಲ್ಲಿ ಡ್ರಿಂಕ್ಸ್ ಮಾಡಿದ ಮೇಲೆ ಆತ ಆರೋಷಿ ಜೊತೆಗೆ ತುಂಬಾ ಕೆಟ್ಟದಾಗಿ ನಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ. ಯಾವಾಗ ಅವಳು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ ನೋಡ್ತಾಳೆ ಅವಳನ್ನ ಸಾಯಿಸಿ ಮನೆ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಆತ ಇಲ್ಲಿಂದ ಓಡೋಗಿದ್ದಾನೆ ಅಂತ ಹೇಳಿ ಪೊಲೀಸರು ಆತನ ಬಗ್ಗೆ ಸುಳಿವು ಕೊಟ್ಟಂತವ್ರಿಗೆ 20,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ನ್ಯೂಸ್ ಅಲ್ಲಿ ಹಾಕೋದ್ರೊಟ್ಟಿಗೆನೆ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ನ ನೇಪಾಳ್ಗೂ ಕೂಡ ಕಳಿಸ್ತಾರೆ. ಆ ಸಂದರ್ಭಕ್ಕೆ ಈ ಕೇಸ್ ಮೀಡಿಯಾನಲ್ಲಿ ತುಂಬಾನೇ ಕವರೇಜ್ ತಗೋತಿರೋದ್ರಿಂದಾಗಿ ಅಲ್ಲಿನ SP ಆದಂತಹ ಮಹೇಶ್ ಮಿಶ್ರಾ ಅವರು ಇನ್ನ 24 ಗಂಟೆಗಳಲ್ಲೇ ನಾವು ಕೊಲೆಗಾರನ್ನ ಹಿಡಿತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಡಾಕ್ಟರ್ ಸುನೀಲ್ ಅನ್ನೋರು ಆರೋಷಿಯ ಪೋಸ್ಟ್ ಮಾರ್ಟಮ್ ನ ಕಂಪ್ಲೀಟ್ ಮಾಡಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಅವಳ ಡೆಡ್ ಬಾಡಿನ ಅವರ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ ಮೇಲೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಅವಳ ಅಂತಿಮ ಸಂಸ್ಕಾರನು ಕೂಡ ಈ ಫ್ಯಾಮಿಲಿ ಮುಗಿಸುತ್ತೆ. ಅಂಡ್ ನೆಕ್ಸ್ಟ್ ಡೇ 17th ಮೇಗೆ ಅವಳ ಅಸ್ಥಿನ ತಗೊಂಡು ಗಂಗೆನಲ್ಲಿ ಬಿಡಬೇಕು ಅಂತ ಹೇಳಿ ಈ ತಂದೆ ತಾಯಿ ಹರಿದ್ವಾರಕ್ಕೂ ಕೂಡ ಹೋಗ್ತಾರೆ. ಇವ್ರು ಹರಿದ್ವಾರಕ್ಕೆ ಹೋದ್ಮೇಲೆ ಆ ಮನೆಯಲ್ಲಿ ರಾಜೇಶ್ ಅವರ ತಮ್ಮ ಮತ್ತೆ ಆ ಮನೆ ಕೆಲಸದವರು ಸ್ವಲ್ಪ ಜನ ಪೊಲೀಸರು ಇದ್ರು. ಅಲ್ಲಿಗೆ KK ಗೌತಮ್ ಅಂತ ಹೇಳಿ ಒಬ್ಬ ರಿಟೈರ್ಡ್ ಪೊಲೀಸ್ ಬಂದು ಆ ಕ್ರೈಮ್ ಸೀನ್ ನ ನೋಡ್ತಾರೆ. ಸೊ ಟೆರೆಸ್ ಹೋಗುವಂತಹ ಸ್ಟೆಪ್ಸ್ ಮೇಲೆ ಇದ್ದಂತಹ ಬ್ಲಡ್ ಮಾರ್ಕ್ ನೋಡಿದಂತಹ ಅವರು ಈ ಲಾಕ್ ನ ಓಪನ್ ಮಾಡಿ ಅಂತಾನು ಕೂಡ ಹೇಳ್ತಾರೆ. ಬಟ್ ಅಲ್ಲಿ ಯಾವುದೇ ತರನಾದಂತಹ ಕೀ ಸಿಗದೆ ಇರೋದ್ರಿಂದಾಗಿ ಆ ಲಾಕ್ ನ ಓಪನ್ ಮಾಡಿಲ್ಲ ಅಂತ ಹೇಳಿ ಆ ಫ್ಯಾಮಿಲಿ ಹೇಳುತ್ತೆ. ಹಾಗಾಗಿ ಗೌತಮ್ ಅವರು ಒಂದು ಸುತ್ತಿಗೆನ ತಗೊಂಡ್ಬಂದು ಆ ಕೀನ ಒಡೆದು ಒಳಗಡೆ ಹೋದಾಗ ಗೊತ್ತಾಗುತ್ತೆ ಅಲ್ಲೊಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಯಾರು ತಲೆಗೆ ಜೋರಾಗಿ ಹೊಡೆದು ಅವನು ಕೂಡ ಸಾಯಿಸಿದ್ದಾರೆ, ಮತ್ತೆ ಮುಖ ಎಲ್ಲ ಬ್ಲಡ್ ಆಗಿ
ಹೋಗಿದೆ. ತಕ್ಷಣ ಪೊಲೀಸರು ರಾಜೇಶ್ ಮತ್ತೆ ನೂಪುರ್ ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ನೀವು ಬೇಗ ಮನೆಗೆ ಬರ್ಬೇಕು ಅಂತೇಳಿ. ಮನೆಗೆ ಬಂದ ಮೇಲೆ ಈ ರೀತಿಯಾಗಿ ನಿಮ್ಮ ಟೆರೆಸ್ ಮೇಲೆ ಇನ್ನೊಂದು ಬಾಡಿ ಸಿಕ್ಕಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಅವ್ರಿಗೆ ಹೇಳ್ತಾರೆ. ಸೊ ನೀವು ಆ ಬಾಡಿನ ಐಡೆಂಟಿಫೈ ಮಾಡ್ಬೇಕು ಅಂದಾಗ ರಾಜೇಶ್ ನಾನು ಐಡೆಂಟಿಫೈ ಮಾಡಲ್ಲ ಅಂತಾರೆ, ಯಾಕಂದ್ರೆ ಆ ಬಾಡಿ ಆಲ್ರೆಡಿ ಡಿಕಂಪೋಸ್ ಆಗ್ತಾ ಇತ್ತು ಅಂತ ಹೇಳಿ. ಬಟ್ ನೂಪುರ್ ಅವರು ಹೋಗಿ ಆ ಬಾಡಿನ ಐಡೆಂಟಿಫೈ ಮಾಡ್ತಾರೆ. ಆ ಬಾಡಿ ಬೇರೆ ಯಾರ್ದು ಆಗಿರಲಿಲ್ಲ, ಅವರ ಮನೆಯ ಕೆಲಸದವನಾದಂತಹ ಹೇಮರಾಜ್ದಾಗಿತ್ತು. ನೋಡಿ, ಇಲ್ಲಿವರೆಗೂ ಪೊಲೀಸರು ಯಾರು ಕೊಲೆ ಮಾಡಿರ್ಬೋದು ಅಂತ ಅನ್ಕೊಂಡಿದ್ರು, ಅದೇ ವ್ಯಕ್ತಿನೇ ಆ ಮನೆಯ ಮೇಲ್ಗಡೆ ಸತ್ತು ಬಿದ್ದಿದ್ದಾನೆ. ಅಂಡ್ ಅಷ್ಟಕ್ಕೂ ಆ ಹುಡುಗಿನ ಕೊಲೆ ಮಾಡಿದ್ಮೇಲೆ ಹೇಮರಾಜ್ನು ಕೊಲೆ ಮಾಡಿ ಮೇಲ್ಗಡೆ ಟೆರೆಸ್ ಮೇಲೆ ತಗೊಂಡೋಗಿ ಹಾಕಿ ಬಿಟ್ಟಿದ್ದಾರೆ ಅನ್ನೋದಾದ್ರೆ ಈ ಕೊಲೆನ ಯಾರು ಮಾಡಿರ್ಬೋದು ಅನ್ನುವಂತ ಕ್ವಶನ್ ಎಲ್ರಿಗೂ ಬರುತ್ತೆ. ಸೊ ಈ ರಿಟೈರ್ಡ್ ಪೊಲೀಸ್ ಅಲ್ಲಿ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡ್ತಾರೆ. ಒಂದು ಗೋಡೆಯ ಮೇಲೆ ಒಂದು ಕೈ ಮಾರ್ಕ್ ಕೂಡ ಇರುತ್ತೆ. ಅಂಡ್ ಈ ಹೇಮರಾಜ್ ನ ಬಾಡಿಯ ಪಕ್ಕದಲ್ಲಿ ಯಾರೋ ನಡೆದಾಡಿರುವಂತಹ ಬ್ಲಡ್ ನ ಮಾರ್ಕ್ ಗಳು ಕೂಡ ಇರುತ್ತೆ. ಆ ಸೈಜ್ ಮೆಜರ್ ಮಾಡಿದಾಗ ಗೊತ್ತಾಗುತ್ತೆ, ಸುಮಾರು 8 ರಿಂದ 9 ಸೈಜ್ ಶೂಗಳನ್ನ ಯೂಸ್ ಮಾಡುವಂತಹ ವ್ಯಕ್ತಿ ಇಲ್ಲಿ ಓಡಾಡಿದಾನೆ ಅಂತ ಹೇಳಿ. ಅದೇ ದಿನ ರಾತ್ರಿ ಹೇಮರಾಜ್ ನ ಬಾಡಿನೂ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಲಾಗುತ್ತೆ. ನೆಕ್ಸ್ಟ್ ಡೇ ಹೇಮರಾಜ್ ಮತ್ತೆ ಆರೋಶಿ ಇಬ್ಬರದೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತು. ಅವರನ್ನ ಸುಮಾರು 12 ಗಂಟೆಯಿಂದ 1 ಗಂಟೆಯ ಮಧ್ಯದಲ್ಲೇನೆ ಒಂದು ದೊಡ್ಡ ರಾಡ್ ನಿಂದ ತಲೆಗೆ ಹೊಡೆದು ಸಾಯಿಸಿದ್ದಾರೆ. ಅದರ ಜೊತೆಗೇನೆ ಒಂದು ಶಾರ್ಪ್ ಕಟ್ ನ ತಗೊಂಡು ಅವರ ಕುತ್ತಿಗೆಯನ್ನ ಕಟ್ ಮಾಡಿದ್ದಾರೆ ಅಂತ ಹೇಳಿ ಆ ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿತ್ತು. ಅಂಡ್ ಅದರೊಟ್ಟಿಗೆ ಇನ್ನೊಂದು ಕೂಡ ಪೋಸ್ಟ್ ಮಾರ್ಟಮ್ ನಲ್ಲಿ ಕನ್ಫರ್ಮ್ ಆಗುತ್ತೆ, ಆರೋಶಿಯ ಪ್ರೈವೇಟ್ ಪಾರ್ಟ್ ನಲ್ಲೂ ಕೂಡ ಯಾವುದೇ ತನ್ನದಂತ ಇಂಟಿಮೇಟೆಡ್ ಆಗಿರುವುದ್ರ ಬಗ್ಗೆ ಕ್ಲೂಗಳು ಕೂಡ ಇರಲಿಲ್ಲ. ಇದಾದ್ಮೇಲೆ ಮೀಡಿಯಾದವರು ಪೊಲೀಸರನ್ನ ತುಂಬಾನೇ ಕ್ವಶನ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎವಿಡೆನ್ಸ್ ಗಳನ್ನ ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ದೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ತಲೆಯಲ್ಲಿ ಇಟ್ಕೊಂಡಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಈ ಕೇಸ್ ನ ಹ್ಯಾಂಡಲ್ ಮಾಡ್ತಿದ್ದಂತಹ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಈ ಒಂದು ಕೇಸ್ ನ ಬೇರೆದವ್ರಿಗೂ ಕೂಡ 19th ಮೇಗೆ ಸಬ್ಮಿಟ್ ಮಾಡ್ತಾರೆ. ಯಾವಾಗ ಬೇರೆ ಟೀಮ್ಗೆ ಈ ಒಂದು ಕೇಸ್ ನ ಕೊಡ್ಲಾಗುತ್ತೆ, ಅವಾಗ ವಿಷ್ಣು ಶರ್ಮಾ ಅನ್ನೋನ ಮೇಲೆ ಇವ್ರಿಗೆ ಡೌಟ್ ಬರುತ್ತೆ. ನೋಡಿ, ಈ ವಿಷ್ಣು ಶರ್ಮಾ ಅನ್ನೋನು ಮೊದಲು ಇದೇ ರಾಜೇಶ್ ಅವರ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಇವನ್ ಈ ಹೇಮರಾಜ್ನು ಕೂಡ ಇದೇ ವಿಷ್ಣು ಶರ್ಮಾನೇ ಕರ್ಕೊಂಡ್ಬಂದು ಕೆಲಸಕ್ಕೆ ಸೇರಿಸಿರ್ತಾನೆ. ವಿಷ್ಣು ಶರ್ಮಾನು ಕೂಡ ನೇಪಾಳದವನೇ ಆಗಿದ್ದು ತನ್ನೂರ್ನಲ್ಲಿ ಏನೋ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದಾಗಿ 1 ತಿಂಗಳ ರಜೆ ಕೇಳಿರ್ತಾನೆ. ರಾಜೇಶ್ ಆ 1 ತಿಂಗಳ ಮಟ್ಟಿಗೆ ಬೇರೆ ಯಾರನ್ನಾದ್ರೂ ಅಡ್ಜಸ್ಟ್ ಮಾಡೋ ಅಂದಾಗ ಈ ಹೇಮರಾಜ್ ನ ಅಡ್ಜಸ್ಟ್ ಮಾಡಿ ತನ್ನೂರ್ಗೆ ಹೋಗಿದ್ದ. ವಿಷ್ಣು ಶರ್ಮಾ ಕೆಲಸಕ್ಕೆ ಅಂತ ಹೇಳಿ ವಾಪಸ್ ಬಂದಾಗ ರಾಜೇಶ್ ಹೇಮರಾಜೇ ಇರ್ಲಿ ಪರವಾಗಿಲ್ಲ, ನೀನೆಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೋ ಅಂತ ಹೇಳಿ ಅವನ್ನ ಕೆಲಸದಿಂದ ತೆಗ್ದಿರ್ತಾರೆ. ಈ ಹಂತಕ್ಕೆ ಪೊಲೀಸರು ಅನ್ಕೋತಾರೆ ವಿಷ್ಣು ಶರ್ಮಾ ತನ್ನ ಕೆಲಸದಿಂದ ತೆಗೆದಿರುವಂತ ಸಿಟ್ಟಲ್ಲಿ ಆ ಮನೆಗೆ ರಾತ್ರಿ 12 ಗಂಟೆಗೆ ಹೋಗಿ ಮೊದಲು ಹೇಮರಾಜ್ ನ ಕೊಲೆ ಮಾಡ್ತಾನೆ. ಆತ ಕೊಲೆ ಮಾಡ್ತಿರುವಂತ ಸಂದರ್ಭದಲ್ಲಿ ಆರೋಶಿ ಅದನ್ನ ನೋಡಿದ್ಲು ಅಂತ ಹೇಳಿ ಅವಳನ್ನು ಕೂಡ ಕೊಲೆ ಮಾಡಿದ್ದಾನೆ ಅನ್ಕೊಂಡು ಪೊಲೀಸರು ಆತನನ್ನ ಕಸ್ಟಡಿಗೂ ಕೂಡ ತಗೊಂತಾರೆ. ಬಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ ವಿಷ್ಣು ಶರ್ಮಾ ಕೊಲೆ ನಡೆದಿರುವಂತಹ ರಾತ್ರಿ ನೇಪಾಳನಲ್ಲಿ ಇದ್ದ ಅಂತ ಹೇಳಿ. ಇಲ್ಲೂ ಕೂಡ ಪೊಲೀಸರು ಅನ್ಕೊಂಡಿದ್ದಂತಹ ಥಿಯರಿ ಫ್ಲಾಪ್ ಆಗುತ್ತೆ. ಯಾವಾಗ ಈ ಕೇಸ್ ಕೈ ತಪ್ಪಿದೆ ಅಂತ ಪೊಲೀಸರಿಗೆ ಅನ್ಸುತ್ತೋ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಮತ್ತೊಂದು ಸಾರಿ ಇನ್ವೆಸ್ಟಿಗೇಷನ್ ಆಫೀಸರ್ನು ಕೂಡ ಚೇಂಜ್ ಮಾಡ್ತಾರೆ. ಇದ್ರ ಒಟ್ಟಿಗೆ UP ಪೊಲೀಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಡೆಲ್ಲಿ ಪೊಲೀಸ್ ಕಡೆಯಿಂದನೂ ಕೂಡ ಒಂದು ಟೀಮ್ ಇವ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಸೇರ್ಕೊಳ್ಳುತ್ತೆ. ಇಲ್ಲಿ ಇನ್ವೆಸ್ಟಿಗೇಷನ್ ಇವರು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆರೋಶಿಯ ಸ್ಕೂಲ್ ಫ್ರೆಂಡ್ ಆಗಿದ್ದಂತಹ ಅನ್ಮೋಲ್ ಅನ್ನುವಂತಹ ಒಬ್ಬ ಹುಡುಗನ್ನ ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತಾರೆ. ಇವನ್ ಲಾಸ್ಟ್ ಡೇ ವರ್ಗು ಕೂಡ ಅನ್ಮೋಲ್ ಅವಳ ಜೊತೆಗೆ ಕಮ್ಯುನಿಕೇಶನ್ ಅಲ್ಲಿ ಇದ್ದ. ಲಾಸ್ಟ್ 45 ಡೇಸ್ ಕಾಲ್ ರೆಕಾರ್ಡ್ ನ ತೆಗೆದಂತಹ ಪೊಲೀಸರಿಗೆ ಸುಮಾರು 688 ಸರಿ ಅವನ ಜೊತೆಗೆ ಅವಳು ಮಾತಾಡಿದ್ಲು. ನೋಡಿ, ಅನ್ಮೋಲ್ ನ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಪೊಲೀಸರ ಡೌಟ್ ಯಾರ ಕಡೆ ಹೋಗುತ್ತಲ್ವಾ, ಅದನ್ನ ಯಾರು ನಂಬರ್ ತರದ್ ಆಗಿರ್ಲಿಲ್ಲ. ಅನ್ಮೋಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾನೆ, ರಾಜೇಶ್ ಅವರು ಅವರ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಅನಿತಾ ದುರಾನಿ ಅನ್ನೋಳ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ಲು. ಇದ್ರ ಬಗ್ಗೆ ಆರೋಶಿಗೆ ಗೊತ್ತಿತ್ತು. ಅವಳು ನನಗೆ ಯಾವಾಗ್ಲೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ಲು, ನಮ್ಮ ತಂದೆ ನಮ್ಮ ತಾಯಿಗೆ ಚೀಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವಳು ಮಾತಾಡ್ತಾ ಇದ್ಲು ಅಂತ ಹೇಳಿ. ನೋಡಿ, ಆಮೇಲೆ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಇಂದ ಮತ್ತೆ ರಾಜೇಶ್ ಬಿಗಿನಿಂಗ್ ಇಂದಾನು ಕೂಡ ಟೆರಸ್ ನ ಕೀ ಕೊಡದೇ ಇರುವಂತಹ ವಿಷಯದಿಂದಾಗಿ ಅವ್ರ ಮೇಲೆ ಡೌಟ್ ಇತ್ತು. ಪೊಲೀಸರು ಈಗ ಅವ್ರ ಹತ್ರ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇರೋದ್ರಿಂದಾಗಿ ರಾಜೇಶ್ ಅವ್ರನ್ನ 28th ಮೇಗೆ ಸ್ಟೇಷನ್ ಕರೆಸಿ ಲೈವ್ ಡಿಟೆಕ್ಷನ್ ಟೆಸ್ಟ್ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಅವರನ್ನ ಬೇರೆ ಬೇರೆ ರೂಮ್ಸ್ ನಲ್ಲಿ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರಿಗೆ ಇಬ್ಬರ ಸ್ಟೇಟ್ಮೆಂಟ್ ಕೂಡ ತುಂಬಾನೇ ಡಿಫರೆಂಟ್ ಆಗಿರೋದನ್ನ ನೋಡಿ ಅದೇ ದಿನ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಡೇ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆದಂತಹ ಗುರುದರ್ಶನ್ ಸಿಂಗ್ ಅನ್ನುವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದರಲ್ಲಿ ಹೇಳ್ತಾರೆ, ರಾಜೇಶ್ಗೆ ಅವನ ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಿದ್ದಂತಹ ಅನಿತಾ ದುರಾನಿ ಅನ್ನೋರ ಜೊತೆಗೆ ರಿಲೇಶನ್ಶಿಪ್ ಇತ್ತು. ಅದ್ರ ಬಗ್ಗೆ ಆರೋಶಿಗೆ ಗೊತ್ತಾದ ಮೇಲೆ ಅವಳು ಅದನ್ನ ವಿರೋಧ ಮಾಡ್ಕೊಂಡು ಬಂದಿದ್ಲು. ಇದ್ರ ಜೊತೆಗೇನೆ ಹೇಳ್ತಾರೆ, ಆರೋಶಿ ಮತ್ತೆ ಹೇಮರಾಜ್ ಇವರಿಬ್ರು ಮಧ್ಯದಲ್ಲೂ ಒಂದು ಕೆಟ್ಟ ಸಂಬಂಧ ಇತ್ತು. 15ನೇ ತಾರೀಕಿನ ದಿನ ರಾತ್ರಿ ಇದನ್ನ ರಾಜೇಶ್ ಅವರ ರೂಮಿಗೆ ಬಂದು ನೋಡಿದಾಗ ಅವರಿಬ್ರು ಒಟ್ಟಿಗೆ ಮಲ್ಕೊಂಡಿದ್ದಕ್ಕೆ ಈತ ಸಿಟ್ಟಾಗಿದ್ದ. ಅದೇ
ಸಿಟ್ಟಲ್ಲಿ ಹೇಮರಾಜ್ನ ಎಳ್ಕೊಂಡು ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಅವನಿಗೆ ಒಂದು ಕಬ್ಬಿಣದ ರಾಡಿಂದ ಹೊಡೆದು ಅಲ್ಲಿ ಸಾಯಿಸಿ ಒಂದು ಚೂಪಾದ ವಸ್ತುವಿನಿಂದ ಅವನ ಕುತ್ತಿಗೆಯನ್ನ ಕೊಯ್ದು ವಾಪಸ್ ಬಂದು ಡೈನಿಂಗ್ ಹಾಲ್ ಅಲ್ಲಿ ಕುತ್ಕೊಂಡು ರಾಜೇಶಿ ಡ್ರಿಂಕ್ಸ್ ಮಾಡಿದ್ದಾರೆ. ಕುಡಿದ ಮತ್ತಲ್ಲಿ ಮತ್ತೆ ಮಗಳ ಹತ್ರ ಹೋಗಿ ಅವನ ಮಗಳನ್ನು ಕೂಡ ಕುತ್ತಿಗೆ ಕೊಯ್ದು ಅವಳ ತಲೆಗೆ ಹೊಡೆದು ಅವಳನ್ನ ಸಾಯಿಸಿದಾನೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡಿ, ಪೊಲೀಸರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದನ್ನ ಜನರು ಜೀರ್ಣಿಸ್ಕೊಳ್ಳೋ ತರ ಇರ್ಲಿಲ್ಲ. ಒಂದು 13 ವರ್ಷದ ಹುಡುಗಿ 45 ವರ್ಷದ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಇಟ್ಕೊಂಡಿದ್ಲು. ಅದು ಗೊತ್ತಾಗಿ ಅವರ ತಂದೆನೆ ಅವಳನ್ನ ಸಾಯಿಸಿದಾನೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಯಾವುದೇ ತರನಾದಂತಹ ಪ್ರೂಫ್ ಅವ್ರು ಕೊಡ್ತಾ ಇಲ್ಲ. ಜನರು ತುಂಬಾನೇ ಆಕ್ರೋಶದಿಂದ ಸ್ಟೇಷನ್ ಮುಂದ್ಗಡೆ ಬಂದು ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೀಡಿಯಾದವರು ಕೂಡ ತುಂಬಾನೇ ಕ್ವಶನ್ ಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಪೊಲೀಸರು ತಮ್ಮ ಸ್ಟೇಟ್ಮೆಂಟ್ ಕೂಡ ಚೇಂಜ್ ಮಾಡ್ತಾರೆ. ಇಲ್ಲ, ರಾಜೇಶ್ಗೆ ಅನಿತಾ ದುರ್ರಾನಿ ಜೊತೆಗಿರೋ ರಿಲೇಶನ್ಶಿಪ್ ಬಗ್ಗೆ ಆರೋಶಿಗೆ ಸಿಟ್ಟಿತ್ತು. ಅದನ್ನ ಅವಳು ವಿರೋಧ ಮಾಡ್ತಿದ್ರಿಂದಾಗಿ ಆ ರೂಮ್ ಅಲ್ಲಿ ಅವತ್ತು ಅವಳನ್ನ ಸಾಯಿಸ್ತಾನೆ. ಅದನ್ನ ಹೇಮರಾಜ್ ನೋಡಿದ ಮೇಲೆ ಇದನ್ನ ಯಾರಿಗಾದ್ರೂ ಹೇಳ್ತಾನೆ ಅಂತ ಹೇಳಿ ಹೇಮರಾಜ್ನು ಕೂಡ ರಾಜೇಶ್ ಸಾಯಿಸಿದಾನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಯಾವಾಗ ಪೊಲೀಸರ ಸ್ಟೇಟ್ಮೆಂಟ್ ಸೆಕೆಂಡ್ ಟೈಮ್ ಚೇಂಜ್ ಆಗುತ್ತೆ, ಅಲ್ಲಿಗೆ ರಾಜೇಶ್ ಕೋರ್ಟ್ ಗೆ ಹೋಗಿ ಅಪೀಲ್ ಹಾಕ್ತಾರೆ. ಇವ್ರ ಕೈಯಿಂದ ಕೇಸ್ ನ ಕ್ಲೋಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಮೀಡಿಯಾದವರು ಕ್ವಶನ್ ಮಾಡ್ತಿರೋದು, ಜನರು ಸ್ಟೇಷನ್ ಮುಂದೆ ಬಂದು ಗಲಾಟೆ ಮಾಡ್ತಿರೋದನ್ನ ನೋಡಿ ಅವತ್ತಿನ ಸರ್ಕಾರ 31st ಮೇಗೆ ಈ ಕೇಸ್ ಅನ್ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಸಿಬಿಐ ಏನ್ ಮಾಡುತ್ತೆ, ಆಲ್ರೆಡಿ ಪೊಲೀಸರು ರಾಜೇಶ್ ಮೇಲೆ ಡೌಟ್ ಇಟ್ಟಿರೋದ್ರಿಂದಾಗಿ ಇನ್ವೆಸ್ಟಿಗೇಷನ್ ಅವರಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಅವರ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಲೈವ್ ಡಿಟೆಕ್ಷನ್ ಟೆಸ್ಟ್ ಆಗಿರ್ಬೋದು, ಎರಡೆರಡು ಬಾರಿ ಮಾಡ್ತಾರೆ. ಅದ್ರ ಒಟ್ಟಿಗೆ ಕೊಲೆ ನಡೆದಿರುವಂತ ದಿನ ಅವ್ರು ಹಾಕಿರುವಂತಹ ಬಟ್ಟೆನಲ್ಲಿ ಯಾವ್ದಾದ್ರು ಬ್ಲಡ್ ಶಾಂಪಲ್ ಇರುತ್ತಾ ಅನ್ನೋದನ್ನು ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಬಟ್ಟೆನಲ್ಲಿ ಆರೋಶಿ ಬ್ಲಡ್ ಶಾಂಪಲ್ ಬಿಟ್ರೆ ಹೇಮರಾಜ್ ನ ಬ್ಲಡ್ ಶಾಂಪಲ್ಸ್ ಯಾವ್ದು ಕೂಡ ಅವ್ರಿಗೆ ಸಿಗಲ್ಲ. ಇನ್ನು ಆ ಟೆರೆಸ್ ಮೇಲೆ ಸಿಕ್ಕಿರುವಂತಹ ಫುಟ್ ಪ್ರಿಂಟ್ ನ ಸೈಜು 8 to 9 ಆಗಿತ್ತು. ಬಟ್ ರಾಜೇಶ್ ಯೂಸ್ ಮಾಡ್ತಿದ್ದಂತಹ ಶೂ ನ ಸೈಜ್ 6 ಇರುತ್ತೆ. ಸೊ ಇಲ್ಲಿವರೆಗೂ ಪೊಲೀಸ್ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದು ಸರಿಯಾದಂತ ವೇನಲ್ಲಿ ಆಗಿಲ್ಲ ಅನ್ನೋದು ಸಿಬಿಐಗೆ ಅರ್ಥ ಆಗುತ್ತೆ. ಅವಾಗ ಅವರು ಈ ಕೇಸ್ ಅನ್ನ ಮೊದಲಿಂದ ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸಿಬಿಐ ಟೀಮ್ ನವರಿಗೆ ರಾಜೇಶ್ ನ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕೃಷ್ಣ ಅನ್ನೋನ್ ಮೇಲೆ ಡೌಟ್ ಹೋಗುತ್ತೆ. ಯಾಕೆ ಅಂದ್ರೆ ಈ ರಾಜೇಶ್ ಏನಿದ್ದಾರೆ 2 ದಿನಗಳ ಹಿಂದೆ ಎಲ್ಲರ ಮುಂದೆ ಈ ಕೃಷ್ಣನನ್ನ ಜೋರಾಗಿ ಬೈದಿರ್ತಾರೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ. ಆ ಕೃಷ್ಣ ಈ ಉಮೇಶ್ ಹತ್ರ ಹೇಳ್ಕೊಂಡಿದ್ದ, ಹೆಂಗಾದ್ರೂ ಮಾಡಿ ನಾನು ಅವನ ಮೇಲೆ ಇದಕ್ಕೆ ರಿವೆಂಜ್ ತಗೋತೀನಿ ಅಂತ ಹೇಳಿ. ಸೊ ಇದೇ ಡೌಟ್ ನ ಆಧಾರದ ಮೇಲೆ ಸಿಬಿಐ ಅವರು 7ನೇ ತಾರೀಕಿಗೆ ಈ ಕೃಷ್ಣನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅವನ ಮನೆ ಮೇಲೆ ರೈಡ್ ಮಾಡಿದಾಗ ಅವ್ರಿಗೊಂದು ಪಿಲ್ಲೋ ಕವರ್ ಮತ್ತೆ ಒಂದು ಪ್ಯಾಂಟ್ ಮತ್ತೆ ಒಂದು ಚಾಕು ಕೂಡ ಸಿಗುತ್ತೆ. ಇದ್ರ ಮೇಲೆ ಕೆಲವೊಂದಿಷ್ಟು ಬ್ಲಡ್ ಶಾಂಪಲ್ಸ್ ಇರುತ್ತೆ ಇನಿಷಿಯಲ್ ಟೈಮ್ ನಲ್ಲಿ. ಅದರೊಟ್ಟಿಗೆ ಆತನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ತಾರೆ, ಮಲ್ಟಿಪಲ್ ಸೈಂಟಿಫಿಕ್ ಟೆಸ್ಟ್ ಗಳನ್ನ ಅವನ ಮೇಲೆ ಮಾಡಿದಾಗ ರಾಜ್ಕುಮಾರ್ ಅನ್ನುವಂತ ಆತನ ಸ್ನೇಹಿತನ ಹೆಸರನ್ನು ಕೂಡ ಆತ ಹೇಳ್ತಾನೆ. ಅದ್ರ ಒಟ್ಟಿಗೆ ವಿಜಯ್ ಮಂಡಲ್ ಅನ್ನುವಂತವನ ಹೆಸರು ಕೂಡ ಹೊರಗಡೆ ಬರುತ್ತೆ. ರಾಜ್ಕುಮಾರ್ ಮತ್ತೆ ವಿಜಯ್ನು ಕೂಡ ಇವರು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರು 3 ಜನ ನೇಪಾಳದವರಾಗಿದ್ರು. ಕೃಷ್ಣ ಹೇಗೆ ರಾಜೇಶ್ ಜೊತೆ ಕೆಲಸ ಮಾಡ್ತಾ ಇದ್ದ, ಈ ರಾಜ್ಕುಮಾರ್ ಮತ್ತೆ ವಿಜಯ್ ಇದ್ದಾರೆ, ಇವರಿಬ್ರು ಕೂಡ ಅನಿತಾ ಮಂಡಲ್ ಅಂತ ಹೇಳಿ ಅವನೇನ್ ರಿಲೇಶನ್ಶಿಪ್ ಇಟ್ಕೊಂಡಿದ್ದ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವ್ರು 3 ಜನರನ್ನು ಕೂಡ ಮೇನ್ ಸಸ್ಪೆಕ್ಟ್ ಅಂತ ಮಾಡಿ ಸಿಬಿಐ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ನಲ್ಲಿ ಸಿಬಿಐ ಜಾಯಿಂಟ್ ಡೈರೆಕ್ಟರ್ ಆದಂತಹ ಅರುಣ್ ಕುಮಾರ್ ಅವರು ಹೇಳ್ತಾರೆ, ಇವರು 3 ಜನರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂದ್ರೆ 4 ಜನ ಅಂದ್ರೆ ಹೇಮರಾಜ್ ಕೂಡ ಇವರ ಸ್ನೇಹಿತ ಆಗಿದ್ದ. ಅವನ ರೂಮ್ ಹೋಗಿ ಇವರೆಲ್ಲರೂ ಡ್ರಿಂಕ್ಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕೃಷ್ಣ ಕೋಪದಲ್ಲಿ ಹೇಳ್ತಾನೆ, ನಾನ್ ಈ ರಾಜೇಶ್ ಏನಿದ್ದಾರೆ ಅವ್ರ ಮೇಲೆ ಸೇಡ್ ತೀರಿಸ್ಕೋತೀನಿ ಅಂತ ಹೇಳಿ. ಇದನ್ನ ಆರೋಶಿ ಕದ್ದು ಕೇಳಿಸ್ಕೊಂಡಿರ್ತಾಳೆ. ಅದ್ರ ಒಟ್ಟಿಗೆನೆ ಅವಳು ಹೇಳ್ತಾಳೆ, ನಾನು ಇದನ್ನ ನಮ್ಮ ತಂದೆಗೆ ಹೇಳ್ತೀನಿ ಅಂತ ಹೇಳಿ. ಅದರಿಂದ ಕೋಪಗೊಂಡಂತಹ ಕೃಷ್ಣ ಅವಳನ್ನ ಅವಳ ರೂಮ್ಗೆ ಎಳ್ಕೊಂಡು ಹೋಗಿ ಜೋರಾಗಿ ತಲೆಗೆ ಹೊಡೆದು ಸಾಯಿಸ್ತಾನೆ. ಅವಳು ಒದ್ದಾಡ್ತಿರುವಂತಹ ಸಂದರ್ಭದಲ್ಲಿ ಅವನೊಟ್ಟಿಗೆ ಇದ್ದಂತಹ ಚಾಕುನ ತಗೊಂಡು ಅವಳ ಕುತ್ತಿಗೆಯನ್ನ ಕೊಯ್ದಿರ್ತಾನೆ. ಇದನ್ನ ನೋಡ್ತಿದ್ದಂತಹ ಹೇಮರಾಜ್ ಹೆದರ್ಕೊಂಡಿದ್ದ, ನಾನು ಇದನ್ನ ರಾಜೇಶ್ಗೆ ಹೇಳ್ತೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇದ್ದ. ಸೊ ಅವಾಗ ಕೃಷ್ಣ ಮತ್ತೆ ರಾಜ್ಕುಮಾರ್ 3 ಜನ ಹೇಮರಾಜ್ ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಅವನು ಕೂಡ ತಲೆಗೆ ಹೊಡೆದು ಅದೇ ತರ ಕುತ್ತಿಗೆ ಕೊಯ್ದು ಸಾಯಿಸ್ತಾರೆ. ಅಂಡ್ ಸಿಬಿಐ ಡೈರೆಕ್ಟರ್ ಇದನ್ನು ಕೂಡ ಹೇಳ್ತಾರೆ, ಈ ಹೇಮರಾಜ್ ನ ಸಾಯಿಸಿರೋದು ಒಂದ್ಸರಿ ವಿಜಯ್ ಅಂತ ಹೇಳಿದ್ರೆ ಒಂದ್ಸರಿ ರಾಜ್ಕುಮಾರ್ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಒಂದು ಇವ್ರದ್ದು ಸ್ಟೇಟ್ಮೆಂಟ್ ಡಿಫರೆನ್ಸ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ಇದ್ರ ಮಧ್ಯದಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ, ಇವನ್ ಈ ರಾಜ್ಕುಮಾರ್ ಏನಿದ್ದಾನೆ ಅವನು ಅವಳ ಜೊತೆಗೆ ಅಸಭ್ಯವಾಗಿನೂ ಕೂಡ ನಡ್ಕೊಳ್ಳುವಂತ ಪ್ರಯತ್ನ ಅಲ್ಲಿ ಮಾಡ್ತಾನೆ, ಅದನ್ನು ಅವಳು ಅಪೋಸ್ ಮಾಡ್ತಾಳೆ. ಅವಾಗ್ಲೂ ಇವರು ಅವಳನ್ನ ಸಾಯಿಸ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾರೆ ಅಂತ ಹೇಳಿ. ನೋಡಿ, ಇವರು 3 ಜನ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ಸಾಕ್ಷಿಗಳ ಕೊರತೆ ಇರೋದ್ರಿಂದಾಗಿ ರಾಜೇಶ್ ಮತ್ತೆ ನೂಪುರ್ಗುನು ಕೂಡ 50 ದಿನ ಆದ್ಮೇಲೆ ಬೇಲ್ ಸಿಗುತ್ತೆ. ಸಿಬಿಐ ಅವ್ರಿಗೆ ಕೃಷ್ಣ, ರಾಜ್ಕುಮಾರ್ ಮತ್ತೆ ವಿಜಯ್ ಏನಿದ್ದಾರೆ ಇವ್ರು 3 ಜನರನ್ನು ಕೂಡ ಕೊಲೆಗಾರರು ಅಂತ ಹೇಳಿ ಮೆನ್ಷನ್ ಮಾಡೋ ತರ ಯಾವುದೇ ತರನಾದಂತಹ ಪ್ರೂಫ್ ಗಳು ಅವ್ರ ಹತ್ರನೂ ಇರ್ಲಿಲ್ಲ. ನೋಡಿ, ಕೋರ್ಟ್ ನಲ್ಲಿ ಈ ನಾರ್ಕೋ ಅನಾಲಿಸಿಸ್
ಅನಾಲಿಸಿಸ್ ಟೆಸ್ಟ್ ಏನಿದಾವೆ ಇವುಗಳನ್ನ ಮೇನ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲ್ಲ. ಅದ್ರ ಒಟ್ಟಿಗೆನೆ ಇವ್ರು 3 ಜನ ಅವತ್ತಿನ ದಿನ ರಾತ್ರಿ ಆ ಮನೆಯಲ್ಲಿ ಇರ್ಲೇ ಇಲ್ಲ, ಇವ್ರೆಲ್ರು ಅವ್ರವ್ರ ಕೆಲಸದಲ್ಲಿ ಇದ್ರು ಅನ್ನೋದು ಕೂಡ ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗಡೆ ಬರುತ್ತೆ. ಅದ್ರ ಒಟ್ಟಿಗೆನೆ ಆ L32 ಅಪಾರ್ಟ್ಮೆಂಟ್ ನ 6 ಜನ ಸೆಕ್ಯೂರಿಟಿ ಗಾರ್ಡ್ ಗಳು ಕೂಡ ಹೇಳ್ತಾರೆ ಯಾರು ಕೂಡ ಅವತ್ತಿನ ದಿನ ರಾತ್ರಿ ಆ ಮನೆಗೆ ಹೋಗಿಲ್ಲ ಅಂಡ್ ಆ ಮನೆಯಿಂದ ಯಾರು ಕೂಡ ಹೊರಗಡೆನೂ ಬಂದಿಲ್ಲ ಅಂತ ಹೇಳಿ. ಸಿಬಿಐ ಅವ್ರಿಗೆ ಆರೋಶಿ ಅವರ ಮನೆಯಲ್ಲಿ ಈ 3 ಜನರ ಒಂದು ಸಿಂಗಲ್ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿರ್ಲಿಲ್ಲ. ಅಂಡ್ ಮೋರ್ ಓವರ್ ಆ ಕೃಷ್ಣನ ಮನೆಯಲ್ಲಿದ್ದಂತಹ ಚಾಕು ಮತ್ತೆ ಬಟ್ಟೆ ಮೇಲಿದ್ದಂತಹ ರಕ್ತದ ಕಲೆಗಳೇನಿತ್ತು ಅದು ಒಂದು ಕುರಿದು ಅನ್ನೋದು ಆಮೇಲೆ ಪ್ರೂವ್ ಆಗುತ್ತೆ. ಸೊ ಇವ್ರ 3 ಜನರ ವಿಷಯದಲ್ಲೂ ಕೂಡ ಸಾಕ್ಷಿ ಆಧಾರಗಳ ಕೊರತೆಯಿಂದಾಗಿ ಇವ್ರನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಿ ಬಂದ ಮೇಲೆ ಹೊರಗಡೆ ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಇವ್ರು ಹೇಳ್ತಾರೆ. 3 ಜನರನ್ನ ಪ್ರತಿಯೊಂದು ಟೆಸ್ಟ್ ಹೋಗೋಕ್ಕಿಂತ ಮುಂಚೆ ಇವರೇ ಒಂದು ಸ್ಟೋರಿಗಳನ್ನ ಸಿಬಿಐ ಕಡೆಯಿಂದ ನಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾ ಇದ್ರು. ಬಟ್ ಟೆಸ್ಟ್ ನಲ್ಲಿ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರು ನಮಗ್ ತುಂಬಾನೇ ಪ್ರೆಷರ್ ಹಾಕಿದ್ರು, ನಮ್ಮನ್ನ ಫಿಸಿಕಲಿ ಮೆಂಟಲಿ ತುಂಬಾನೇ ಹರಾಸ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಆರೋಪನೂ ಕೂಡ ಮಾಡ್ತಾರೆ. ಸೊ ಈ ಕೇಸ್ ದಿನದಿಂದ ದಿನಕ್ಕೆ ಅನ್ಕೊಂಡಿದ್ದಕ್ಕಿಂತನೂ ಕೂಡ ತುಂಬಾ ಕಠಿಣವಾಗ್ತಾ ಹೋಗ್ತಾ ಇತ್ತು. ಮೊದಲು ಪೊಲೀಸರು ಇದರಲ್ಲಿ ಈ ಕೇಸ್ ನ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರೆ, ಸೆಕೆಂಡ್ ಬಂದಂತ ಸಿಬಿಐ ಅವರು ಕೂಡ ಇದನ್ನ ಮುಚ್ಚಾಕುವ ಪ್ರಯತ್ನನೇ ಮಾಡ್ತಾ ಇದ್ರು. ನೆಕ್ಸ್ಟ್ ಈ ಕೇಸ್ ಹೀಗೇನೆ 1.5 ವರ್ಷ ಕಳೆದೇ ಹೋಗುತ್ತೆ. ಸೆಪ್ಟೆಂಬರ್ 2009 ನಲ್ಲಿ ಮತ್ತೊಂದು ಬಾರಿ ಸಿಬಿಐ ಒಂದು ಫ್ರೆಶ್ ಟೀಮ್ ನ ರೆಡಿ ಮಾಡ್ಕೊಂಡು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೊಸದಾಗಿ ಬಂದಂತ ಸಿಬಿಐ ಟೀಮ್ ಮತ್ತೆ ಮೊದಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವರ ಫಸ್ಟ್ ಡೌಟ್ ಹೋಗೋದು ಈ ಆರೋಶಿ ಮತ್ತೆ ಹೇಮರಾಜ್ ಮಧ್ಯೆ ನಿಜವಾಗ್ಲೂ ಏನಾದ್ರೂ ರಿಲೇಶನ್ಶಿಪ್ ಇತ್ತಾ ಅನ್ನೋದ್ರ ಬಗ್ಗೆ. ಅವಾಗ ಅವರ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ 2 ಜನ ಡಾಕ್ಟರ್ಸ್ ಕೂಡ ಇವ್ರು ಪರ್ಸನಲಿ ಮೀಟ್ ಆಗ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಮೊದಲು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗೂ ಈಗ ಹೇಳ್ತಿರುವಂತಹ ಸ್ಟೇಟ್ಮೆಂಟ್ಗೂ ತುಂಬಾ ಡಿಫರೆನ್ಸ್ ಇದೆ ಅಂತ ಹೇಳಿ. ನೋಡಿ, ಯಾವಾಗ ಆರೋಶಿ ಸತ್ತಿದ್ಲು ಅವಳು ಮಲ್ಕೊಂಡಿದ್ದಂತಹ ಜಾಗವನ್ನ ಮತ್ತೊಂದು ಸಾರಿ ರೀಕ್ರಿಯೇಟ್ ಮಾಡಲಾಗಿತ್ತು ಅಂತ ಹೇಳಿ ಈಗ ಈ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹೇಳ್ತಿದ್ದಾರೆ. ಅಂಡ್ ಅವಳ ಪ್ರೈವೇಟ್ ಪಾರ್ಟ್ ಗಳನ್ನ ಅವಳನ್ನ ಕೊಲೆ ಮಾಡದ ಮೇಲೆ ಕ್ಲೀನ್ ಮಾಡಲಾಗಿದೆ ಅಂತಾನು ಕೂಡ ಕನ್ಫರ್ಮ್ ಮಾಡ್ತಾರೆ. ಅದರೊಟ್ಟಿಗೆ ಹೇಮರಾಜನು ಕೂಡ ಸಾಯುವಂತ ಸಂದರ್ಭಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದಕ್ಕೋಸ್ಕರ ರೆಡಿ ಆಗಿದ್ದ. ಆತನ ಪ್ರೈವೇಟ್ ಪಾರ್ಟ್ ಗಳ ವಿಸಿಬಿಲಿಟಿ ನೋಡಿದಾಗ ನಮಗನ್ಸುತ್ತೆ ಆತ ಒಂದು ಲೈಂಗಿಕ ಪ್ರಾಸೆಸ್ ಗೆ ರೆಡಿ ಆಗಿದ್ದ, ಅವಾಗ ಆತನ ಸಾವಾಗಿದೆ ಅಂತ ಹೇಳಿ ಅಂತ. ಇದ್ರೊಟ್ಟಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಈ ರಾಜೇಶ್ ತಲ್ವಾರ್ ನ ಅಣ್ಣ ಆ ಕೆ ಗೌತಮ್ ಅಂತ ಹೇಳಿ ಒಬ್ಬ ರಿಟೈರ್ಡ್ ಪೊಲೀಸ್ ಏನ್ ಬಂದಿದ್ರು, ಅವ್ರಿಗೆ ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ ಹೇಗಾದ್ರೂ ಮಾಡಿ ಅವ್ರಿಬ್ರಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ ಇತ್ತು ಅವತ್ತು ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ಇಂದ ತಗ್ಸಿ ಅಂತಾನು ಕೂಡ ರಿಕ್ವೆಸ್ಟ್ ಮಾಡಿದ್ರು. ಹೇಮರಾಜ್ ತಲೆಗೆ ಮತ್ತೆ ಆರೋಶಿ ತಲೆಗೆ ಒಂದು ದುಂಡನೆಯ ಕಬ್ಬಿಣದ ರಾಡ್ ನಿಂದ ಹೊಡೆದಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗುತ್ತೆ. ಸಿಬಿಐ ರಾಜೇಶ್ ಮನೆಗೆ ಬಂದು ಅಲ್ಲಿರುವಂತಹ ವಸ್ತುಗಳು ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡುವಾಗ ಅವ್ರು ನೋಡ್ತಾರೆ ರಾಜೇಶ್ ತುಂಬಾನೇ ಗಾಲ್ಫ್ ಆಡ್ತಾ ಇದ್ರು. ಅವ್ರ ಹತ್ರ ಇದ್ದಂತಹ ಗಾಲ್ಫ್ ಸ್ಟಿಕ್ ಕಲೆಕ್ಷನ್ ಅಲ್ಲಿ 2 ಸ್ಟಿಕ್ ಗಳು ತುಂಬಾನೇ ಕ್ಲೀನ್ ಆಗಿ ಹೊಸದಾಗಿ ಇರೋದನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ. ಇದ್ರ ಬಗ್ಗೆ ರಾಜೇಶ್ ಕೇಳಿದಾಗ ಹೇಳ್ತಾರೆ, ಇಲ್ಲ ನಾನು ಅವುಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಅವನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಉಳಿದಿರೋದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅಂತ ಹೇಳಿ. ಅದರೊಟ್ಟಿಗೆ ರಾಜೇಶ್ ಹೇಳ್ತಾರೆ ಅವೆರಡನ್ನು ಕೂಡ ನಾನು ಆಲ್ಮೋಸ್ಟ್ ಕಾರಲ್ಲೇ ಇಡ್ತಾ ಇದ್ದೆ, ಬಟ್ ರೀಸೆಂಟ್ ಆಗಿ ನಾನು ಅದನ್ನ ಹೇಮರಾಜ್ ರೂಮ್ ಅಲ್ಲೂ ಕೂಡ ಇಟ್ಟಿದ್ದೆ. ಬಟ್ ಯಾವಾಗ ಹೇಮರಾಜ್ ನ ಕೊಲೆ ಆಗಿತ್ತು ಅವತ್ತಿನ ರೂಮ್ ನ ಫೋಟೋನು ಕೂಡ ಪೊಲೀಸರು ತಗೊಂಡಿದ್ರು. ಆ ಫೋಟೋದಲ್ಲಿ ಅಲ್ಲಿ ಬರೀ ಒಂದೇ ಸ್ಟಿಕ್ ಅವ್ರಿಗೆ ಕಂಡು ಬರುತ್ತೆ. ಅಂಡ್ ಪೋಸ್ಟ್ ಮಾರ್ಟಮ್ ಅಲ್ಲಿ 2 ಜನರ ಕುತ್ತಿಗೆ ಕೊಯ್ದಿರೋದನ್ನ ಒಬ್ಬ ಪ್ರೊಫೆಷನಲ್ ಆಗಿದ್ದವರೇ ಯಾರೋ ಕಟ್ ಮಾಡಿದ್ದಾರೆ ಅನ್ನೋದು ಸಿಬಿಐ ಅವರ ಡೌಟ್ ಆಗಿತ್ತು. ಯಾಕಂದ್ರೆ ಇವರಿಬ್ರು ಕೂಡ ಡಾಕ್ಟರ್ಸ್ ಆಗಿದ್ರು. ಬಟ್ ಇಲ್ಲಿ ಯಾವುದೇ ಎವಿಡೆನ್ಸ್ ಇರ್ಲಿಲ್ಲ, ಮತ್ತೆ ಕೊಲೆ ಮಾಡೋದಕ್ಕೋಸ್ಕರ ಬಳಸಿರುವಂತಹ ವಸ್ತುನು ಕೂಡ ಇರ್ಲಿಲ್ಲ. ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಇದನ್ನ ಅವರೇ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದು ಸಿಬಿಐ ಅವ್ರಿಗೆ ಕಷ್ಟ ಆಗಿತ್ತು. ಇನ್ನೇನು ಈ ಕೇಸ್ ಮುಗೀತು ಅನ್ನುವಷ್ಟರಲ್ಲೇನೆ ಈ ಇಬ್ರು ಕೂಡ ಮತ್ತೆ ಜೈಲಿಗೆ ಅಟ್ಟೋ ತರನಾಗಿ ಒಂದು ಸಂದರ್ಭ ನಡೆಯುತ್ತೆ. ಸೊ ಸಿಬಿಐಗೆ ಇಲ್ಲಿ ಯಾವುದೇ ಎವಿಡೆನ್ಸ್ ಸಿಗದೆ ಇರೋದ್ರಿಂದಾಗಿ 29th ಡಿಸೆಂಬರ್ಗೆ ಅವರ ಫೈನಲ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿ ಇವ್ರು ಈ ಕೇಸ್ ನ ಕ್ಲೋಸ್ ಮಾಡಿ ಅಂತಾನು ಕೂಡ ರಿಪೋರ್ಟ್ ಪ್ರೊವೈಡ್ ಮಾಡ್ತಾರೆ. ನೋಡಿ, ಸಿಬಿಐ ರಿಪೋರ್ಟ್ ನಲ್ಲಿ ಇವರಿಬ್ರು ತಂದೆ ತಾಯಿ ಏನಿದ್ದಾರೆ ಇವ್ರನ್ನ ಡೌಟ್ ಬೇಸ್ ಮೇಲೆ ಅಷ್ಟೇ ಆಡ್ ಮಾಡಿ ಇಟ್ಟಿದ್ರು. ಇದನ್ನ ವಿರೋಧಿಸಿ ಸ್ಪೆಷಲ್ ಸಿಬಿಐ ಕೋರ್ಟ್ ಗೆ ರಾಜೇಶ್ ಅವರು ಅಪೀಲ್ ಹಾಕ್ತಾರೆ. ಆದ್ರೆ ಈ ಅಪೀಲ್ ಹಾಕಿದ್ದು ಅವರ ಕುತ್ತಿಗೆಗೆ ಮುಳುವಾಗುತ್ತೆ. ಸ್ಪೆಷಲ್ ಸಿಬಿಐ ಕೋರ್ಟ್ ನಲ್ಲಿ ಇದನ್ನ ಅಪ್ರೂವ್ ಮಾಡಿ ಆ ಒಂದು ಏನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇತ್ತು ಅದನ್ನ ಚಾರ್ಜ್ ಶೀಟ್ ಆಗಿ ಕನ್ವರ್ಟ್ ಮಾಡಿ ಈ ಕೇಸ್ ನ ಮತ್ತೊಂದು ಸಾರಿ ತನಿಖೆ ಮಾಡಬೇಕು ಅಂತ ಹೇಳಿ ಜಡ್ಜ್ಮೆಂಟ್ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಈ ಕೇಸ್ 2 ವರ್ಷಗಳ ಕಾಲ ಇದೇ ತರ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಮತ್ತೊಂದು ಬಾರಿ ಸಿಬಿಐ ತನ್ನ ಫೈನಲ್ ರಿಪೋರ್ಟ್ ನಲ್ಲಿ ಒಂದು ತೇರಿನ ಕೋರ್ಟ್ ಮುಂದೆ ಇಡುತ್ತೆ. 15th ಮೇ ನೈಟ್ ರಾಜೇಶ್ ಮಲ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಏನೋ ಸೌಂಡ್ ಕೇಳಿ ಆತನ ರೂಮ್ ಇಂದ ಹೊರಗಡೆ ಬರ್ತಾನೆ. ತನ್ನ ಮಗಳು ಮಲ್ಕೊಂಡಿದ್ದಂತಹ ರೂಮ್ ನ ಡೋರ್ ಓಪನ್ ಇತ್ತು. ಏನು ಅಂತೇಳಿ ಒಳಗಡೆ ಹೋದಂತಹ ರಾಜೇಶ್
ಗೆ ಶಾಕ್ ಆಗತ್ತೆ. ಹೇಮರಾಜ್ ಮತ್ತೆ ಆರೋಶಿ ಇಬ್ರು ಕೂಡ ಫಿಸಿಕಲಿ ಮೂವ್ ಆಗ್ತಾ ಇದ್ರು. ಇದನ್ನ ನೋಡಿ ಸಿಟ್ಟಾದಂತಹ ರಾಜೇಶ್ ಅಲ್ಲೇ ಇದ್ದಂತ ತನ್ನ ಗಾಲ್ಫ್ ಸ್ಟಿಕ್ ನ ತಗೊಂಡು ಹೇಮರಾಜ್ ನ ತಲೆಗೆ ಜೋರಾಗಿ ಹೊಡಿತಾನೆ. ಸ್ಥಳದಲ್ಲೇ ಮೂರ್ಛೆ ಹೋದಂತ ಹೇಮರಾಜ್ ನ ಮತ್ತೊಂದು ಬಾರಿ ಹೊಡೆಯುವಂತಹ ಪ್ರಯತ್ನದಲ್ಲಿ ಮಗಳು ಅಡ್ಡ ಬಂದು ಅವಳ ತಲೆಗೂ ಕೂಡ ಬೀಳುತ್ತೆ. ಅವಾಗ ಅವರಿಬ್ರು ಕೂಡ ಮೂರ್ಛೆ ಹೋಗಿದ್ರು. ಅಲ್ಲಿಗೆ ನೂಪುರ್ ಕೂಡ ಬರ್ತಾರೆ. ಸೊ ಕೋಪದಲ್ಲಿ ರಾಜೇಶ್ ಮತ್ತೆ ಅವನ್ನ ಹೊಡೆಯೋದಷ್ಟೇ ಅಲ್ದೇನೆ ಟೆರೆಸ್ ಮೇಲೆ ತಗೊಂಡು ಹೋಗಿ ಆತನನ್ನ ಹೊಡೆದು ಸಾಯಿಸಿ ಆತನ ಕುತ್ತಿಗೆಯನ್ನ ಕೊಯ್ದು ಲಾಕ್ ಮಾಡ್ಕೊಂಡು ಕೆಳಗಡೆ ಮನೆಗೆ ಬರ್ತಾನೆ. ಬಂದು ಮನೆಯಲ್ಲಿದ್ದಂತಹ ರಮ್ ನ ಕುಡಿದಿರುವಂತಹ ಮತ್ತಲ್ಲಿ ಮತ್ತೆ ಆತನಿಗೆ ಕೋಪ ಬರುತ್ತೆ. ಯಾವ ರೀತಿಯಾಗಿ ಹೇಮರಾಜ್ನ ಸಾಯಿಸಿದ್ನೋ ಅದೇ ರೀತಿಯಾಗಿ ತನ್ನ ಮಗಳನ್ನ ತನ್ನ ಕೈಯಾರೆ ಕುತ್ತಿಗೆ ಕೊಯ್ದು ಅವಳ ಬೆಡ್ರೂಮ್ ನಲ್ಲಿ ಸಾಯಿಸ್ತಾನೆ. ಮನೆಯ ಬ್ಲಡ್ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಮನೆಯಲ್ಲಿರುವಂತಹ ಎಲ್ಲಾ ಎವಿಡೆನ್ಸ್ ಗಳನ್ನು ಕೂಡ ಡಿಸ್ಟ್ರಾಯ್ ಮಾಡಿ ಇವರು ಬೆಳಿಗ್ಗೆ ಇವರೇ ಮನೆನ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಬೆಳಿಗ್ಗೆ ಮನೆ ಕೆಲಸದವಳು ಬಂದಾಗ ಹೇಮರಾಜ್ ಮಾಡಿ ಹೋಗಿದ್ದಾನೆ ಅನ್ನೋ ತರ ಸೀನ್ ನ ಕ್ರಿಯೇಟ್ ಮಾಡ್ತಾರೆ. ರಾಜೇಶ್ ಅನ್ಕೊಂಡಿರ್ತಾನೆ ಮೊದಲನೇ 2 ದಿನ ಮ್ಯಾನೇಜ್ ಮಾಡಿ 3ನೇ ದಿನ ಹೇಮರಾಜ್ ನ ಬಾಡಿನ ಎಲ್ಲಾದ್ರೂ ಹೊರಗಡೆ ಡಿಸ್ಪೋಸ್ ಮಾಡೋಣ. ಪೊಲೀಸರು ಹೇಮರಾಜ್ ನ ಹುಡುಕ್ತಿರ್ತಾರೆ. ಬಟ್ ಹೇಮರಾಜ್ ಸಿಗಲ್ಲ ಅನ್ನೋದು ಇವರ ಪ್ಲಾನ್ ಆಗಿತ್ತು. ನೋಡಿ, ಈ ಒಂದು ತೇರಿನ ರಿಪೋರ್ಟ್ ಆಗಿ ಸಿಬಿಐ ಸ್ಪೆಷಲ್ ಕೋರ್ಟ್ ಗೆ ಅವ್ರು ಸಬ್ಮಿಟ್ ಮಾಡಿದಾಗ ಅದನ್ನ ಸಿಬಿಐ ಕೋರ್ಟ್ ಒಪ್ಕೊಳ್ಳುತ್ತೆ. ಮತ್ತೆ ಇವರನ್ನ 2013ರಲ್ಲಿ ಇವ್ರಿಗೆ ಮರ್ಡರ್ ಮತ್ತೆ ಡೆಸ್ಟ್ರಾಯಿಂಗ್ ಎವಿಡೆನ್ಸ್ ಮತ್ತೆ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಜೀವಾವಧಿ ಶಿಕ್ಷೆನೂ ಕೂಡ ಕೊಡುತ್ತೆ. ನೋಡಿ, ಇವರು ಜೈಲ್ಗೆ ಹೋದ್ಮೇಲೂ ಕೂಡ ಈ ಕೇಸ್ ಇಲ್ಲಿಗೆ ಮುಗಿಯಲ್ಲ. ರಾಜೇಶ್ ಮತ್ತೆ ನೂಪುರ್ ಅವರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಈ ಜಡ್ಜ್ಮೆಂಟ್ ನ ಕ್ವಶನ್ ಮಾಡಿ ಅಪೀಲ್ ಕೂಡ ಹೋಗ್ತಾರೆ. ಇದಾಗಿ ಎಷ್ಟೋ ವರ್ಷಗಳ ಕಾಲ ಇದರ ಟ್ರಯಲ್ ನಡೆಯುತ್ತೆ. 12th October 2017ಗೆ ಸಿಬಿಐ ಕೊಟ್ಟಂತ ವರದಿ ಜಸ್ಟ್ ಥಿಯರಿ ಅಷ್ಟೇನೆ. ಅದರ ಬೇಸ್ ಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡುತ್ತೆ. ನೋಡಿ, ಇವ್ರು ಅಲಹಾಬಾದ್ ಹೈಕೋರ್ಟ್ ಹೋಗೋಕ್ಕಿಂತ ಮುಂಚೆನೆ 4 ವರ್ಷ ಜೈಲಲ್ಲಿ ಕಳೆದಿದ್ರು. ಅಂಡ್ ಇವನ್ ಅಲಹಾಬಾದ್ ಹೈಕೋರ್ಟ್ ಇವ್ರನ್ನ ಬೆನಿಫಿಟ್ ಆಫ್ ಡೌಟ್ ಮೇಲೆ ಹೊರಗಡೆ ಬಿಟ್ಟ ಮೇಲೂ ಕೂಡ ಈ ಹೇಮರಾಜನ ಹೆಂಡತಿ ಏನಿದ್ದಾರೆ ಅವರು ಇದನ್ನ ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಆ ಒಂದು ಪೆಟಿಷನ್ ಅಪ್ರೂವ್ ಮಾಡುತ್ತೆ. ಇವತ್ತಿಗೂ ಕೂಡ ಈ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. 2020ರಲ್ಲಿ ಈ ರಾಜೇಶ್ ತಲ್ವಾರ್ ಅವರು ಒಂದು ಬುಕ್ ನು ಕೂಡ ಬರೀತಾರೆ, ದ ಕಿಲ್ಲಿಂಗ್ ಆಫ್ ಆರೋಶಿ ಅಂಡ್ ದ ಮರ್ಡರ್ ಆಫ್ ಜಸ್ಟಿಸ್ ಅಂತ ಹೇಳಿ. ಅದ್ರೊಳಗಡೆ ಅವರು ತುಂಬಾನೇ ಈ ಕೇಸ್ ನಲ್ಲಿ ನಡೆದಂತಹ ಇನ್ವೆಸ್ಟಿಗೇಷನ್ ಗಳ ಬಗ್ಗೆ ಕ್ವಶನ್ ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಈ ಕೇಸ್ ನ ಮುಚ್ಚಾಕ್ಬೇಕು ಅಂತ ಹೇಳಿ ಒಂದಲ್ದೆ ಒಂದು ಸುಳ್ಳು ಸಾಕ್ಷಿಗಳನ್ನ ಪೊಲೀಸರು ಹುಟ್ಟಿಸಿದ್ರು ಅಂತ ಹೇಳಿ. ನೋಡಿ, ಈ ಕೇಸ್ ಬಗ್ಗೆ ಮೊದಲಿಂದನೂ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಬಂದಂತಹ ನನಗನ್ನಿಸ್ತಾ ಇರೋದು ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ನಿಮಗೆ ಯಾರು ಕೊಲೆಗಾರರು ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗನ್ಸುತ್ತೆ ಅವಳನ್ನ ಕೊಲೆ ಮಾಡಿರುವುದು ಅವರ ತಂದೆ ತಾಯಿ ಆಗಿರಬಹುದು ಅಂತ ಹೇಳಿ. ಅಂಡ್ ಲಾಸ್ಟ್ ಸಿಬಿಐ ಕೊಟ್ಟಂತ ವರದಿ ಏನಿದೆ ಅದು ತುಂಬಾನೇ ಜೆನ್ಯೂನ್ ಅಂತಾನು ಅನ್ಸುತ್ತೆ. ಯಾಕೆ ಅಂದ್ರೆ ಟೆರೆಸ್ ನ ಕೀ ಬೀಗ ಕೊಡದೇ ಇರೋದು ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಗಳು ಯಾರು ಕೂಡ ಮನೆಗೆ ಬಂದಿಲ್ಲ ಅಂತ ಹೇಳುವಂತ ಕನ್ಫರ್ಮೇಶನ್ ಅಂಡ್ ಆರೋಶಿ ಮತ್ತೆ ಹೇಮರಾಜ್ ನ ಕುತ್ತಿಗೆ ಕೊಯ್ದಿರುವಂತಹ ರೀತಿ ಅಂಡ್ ಇದ್ರೊಟ್ಟಿಗೆ ಈ ರಾಜೇಶ್ ತಲ್ವಾರ್ ಅವರ ಅಣ್ಣ ಒಬ್ಬ ಪೊಲೀಸ್ ಜೊತೆಗೆ ಅವರಿಬ್ಬರಿಗೂ ಫಿಸಿಕಲ್ ರಿಲೇಶನ್ಶಿಪ್ ಇತ್ತು ಅನ್ನುವಂತ ಎವಿಡೆನ್ಸ್ ಹೊರಗಡೆ ಬರಬಾರ್ದು ಅಂತ ಹೇಳಿ ಮಾತಾಡಿರುವಂತಹ ಕಮ್ಯುನಿಕೇಶನ್ ಗಳು ಎಷ್ಟೋ ಡೌಟ್ ಗಳು ಇವ್ರ ಮೇಲೆ ಇವರೇ ಕೊಲೆ ಮಾಡಿರಬಹುದು ಅನ್ನೋದನ್ನ ತೋರಿಸುತ್ತೆ. ಬಟ್ ಆದ್ರೆ ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ನಲ್ಲಿ ಯಾವತ್ತು ಬೆನಿಫಿಟ್ ಆಫ್ ಡೌಟ್ ಮೇಲೆ ಒಂದು ಶಿಕ್ಷೆನ ಕೊಡಕ್ ಆಗಲ್ಲ. 100% ಎವಿಡೆನ್ಸ್ ಗಳು ಇದ್ರೆ ಮಾತ್ರ ಅವ್ರಿಗೆ ಶಿಕ್ಷೆ ಕೊಡಕ್ ಆಗೋದು. ಸೊ ಇಷ್ಟೇ ಹೇಳಿ ಇವತ್ತಿನ ಈ ಕೇಸ್ ನ ಇಲ್ಲಿ ಮುಗಿಸ್ತಿದೀವಿ. ಇದೇ ತರದ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ಗೆ ಇಷ್ಟ ಅನ್ನೋದಾದ್ರೆ ನಮ್ಮ ಚಾನಲ್ ನಲ್ಲಿ ಬೇರೆ ಬೇರೆ ವಿಡಿಯೋಗಳಿದಾವೆ, ದಯವಿಟ್ಟು ಅವುಗಳನ್ನು ಕೂಡ ನೋಡಿ. ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ಮತ್ತೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.